ಹೆಲೋ, ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಫುಟ್ ರೋಲಿಂಗ್ ನಾವು ಮಾಡೋದ್ರಿಂದ ನಮ್ಮ ಲೆಗ್ಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ತುಂಬ ಜನರಿಗೆ ಲೆಗ್ಗಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಲೆಗ್ಗಲ್ಲಿ, ಫೀಟಲ್ಲಿ ಅಥವಾ ಆ್ಯಂಕಲಲ್ಲಿ ಸ್ವೆಲ್ಲಿಂಗ್ ಇರುತ್ತೆ. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಅವ್ರ ಲೆಗ್ಗಿಗೆ ಚೆನ್ನಾಗಿ ಆಗ್ತಿರಲ್ಲ. ಅದರಲ್ಲೂ ವಯಸ್ಸಾದವರಿಗಂತೂ ಈ ಪ್ರಾಬ್ಲಮ್ಮು ಕಾಮನ್ನು. ಅವರಿಗೆ ಯಾವಾಗಲೂ ಲೆಗ್ಗು ಪೇನ್ ಇರುತ್ತೆ ಅಥವಾ ಊದ್ಕೊಂಡಿರುತ್ತೆ. ಸೊ ಎವ್ರಿಡೇ ನಾವು ಫುಟ್ ರೋಲಿಂಗ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಕಡಿಮೆ ಮಾಡ್ಕೊಬಹುದು. ಫುಟ್ ರೋಲಿಂಗ್ ಮಾಡೋದ್ರಿಂದ ಯಾರಿಗೆಲ್ಲ ಪ್ಲಾಂಟರ್ ಫ್ಯಾಶಿಯೈಟಿಸ್ ಪ್ರಾಬ್ಲಮ್ ಇದೆಯೋ, ಹೀಟ್ ಪೇನ್ ಇದೆಯೋ, ಅವರು ಅದನ್ನ ಕಡಿಮೆ ಮಾಡ್ಕೊಬಹುದು. ಜಾಸ್ತಿ ಆಗದೆ ಇರೋ ಥರ ಪ್ರಿವೆಂಟ್ ಮಾಡ್ಬೋದು. ನಾವು ಫುಟ್ ರೋಲಿಂಗ್ ಮಾಡಬೇಕಿದ್ರೆ ನಮ್ಮ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಸ್ಟಿಮ್ಯುಲೇಟ್ ಆಗೋದ್ರಿಂದ ನಮ್ಮ ನರ್ವ್ ಸಿಸ್ಟಮು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮ್ಮ ನರ್ವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗಿ ನಮ್ಮನ್ನು ಕಾಮ್ ಆ್ಯಂಡ್ ಕೂಲ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ನಮಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ನಾವು ಫುಟ್ ರೋಲಿಂಗ್ ಮಾಡೋದ್ರಿಂದ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಬೋದು. ಮತ್ತು ನಮ್ಮ ಬ್ಲಡ್ ಪ್ರೆಷರನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಬ್ಲಡ್ ಪ್ರೆಷರು ವೇರಿ ಆಗ್ತಿದೆ ಅವರು ಫುಟ್ ರೋಲಿಂಗ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಬೋದು. ಮತ್ತು ನಾವು ಫುಟ್ ರೋಲಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ನಮ್ಮ ಬಾಡಿಲಿ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ನಡೆಯುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ನಡೆಯೋದ್ರಿಂದ ನಮ್ಮ ಬಾಡಿಲಿ ಏನಾದರೂ ಡ್ಯಾಮೇಜ್ ಟಿಶ್ಯೂಸ್ ಇದ್ರೆ ಅಥವಾ ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ ಅಂದರೆ ಅದು ತನ್ನಿಂತಾನೇ ಹೀಲ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎವ್ರಿಡೇ ನಾವು ಫುಟ್ ರೋಲಿಂಗ್ ಮಾಡ್ಕೊಳ್ಳೋದ್ರಿಂದ ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿದ್ರೆ ಅದು ನಮ್ಮ ಗಮನಕ್ಕೆ ಬರ್ದೇನೆ ಇದು ತನ್ನಿಂತಾನೇ ಹೀಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಜೊತೆಗೆ ನಮ್ಮ ಮಸಲ್ಸ್ ಅಲ್ಲಿ ಏನಾದರೂ ಟೆನ್ಷನ್ ಇದ್ರೆ, ನಾಟೆಡ್ ಆಗಿದ್ರೆ ಅಥವಾ ಟೈಟ್ನೆಸ್ ಇದ್ರೆ ನಾವು ಫುಟ್ ರೋಲಿಂಗ್ ಮಾಡೋದ್ರಿಂದ ಅದನ್ನ ಕಡಿಮೆ ಮಾಡ್ಕೊಬಹುದು. ಇಷ್ಟು ಬೆನಿಫಿಟ್ಗಳು ಫುಟ್ ರೋಲಿಂಗ್ ಮಾಡೋದ್ರಿಂದ ನಮಗೆ ಸಿಗತ್ತೆ. ಫುಟ್ ರೋಲಿಂಗ್ ಅನ್ನ ನೀವು ಬಾಲ್ ಯೂಸ್ ಮಾಡಿ ಮಾಡ್ಬೋದು, ಇಲ್ಲ ಅದಕ್ಕೆ ಅಂತಾನೆ ಸಪರೇಟ್ ಆಗಿ ಪ್ರಾಡಕ್ಟ್ಗಳು ಸಿಗುತ್ತೆ ಮಾರ್ಕೆಟ್ನಲ್ಲಿ. ನೀವು ಅದನ್ನ ಬೇಕಿದ್ರು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ಕಡೆ ಚೇರಲ್ಲಿ ಆರಾಮಾಗಿ ಕೂತ್ಕೊಂಡು, ಚೇರ್ನಲ್ಲಿ ತುಂಬಾ ಹಿಂದೆ ಕೂತ್ಕೊಬಾರ್ದು, ಸ್ವಲ್ಪ ಮುಂದೆ ಕೂತ್ಕೊಂಡು ಫೀಟ್ ಅಡಿಗಡೆ ಬಾಲ್ ಅನ್ನ ಇಟ್ಕೊಂಡು ಪ್ರೆಷರ್ ಹಾಕಬೇಕು. ಫೀಟ್ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿ ಬಾಲ್ ಅನ್ನ ಫ್ರಂಟ್ ಅಂಡ್ ಬ್ಯಾಕ್ ಮೂವ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಸ್ಲೋಲಿ ಫ್ರಂಟ್ ಅಂಡ್ ಬ್ಯಾಕ್ ಮೂವ್ ಮಾಡ್ತಾ ಮಾಡ್ತಾ ಆಮೇಲೆ ನೀವು ಕ್ಲಾಕ್ ವೈಸು ಮತ್ತೆ ಆಂಟಿ ಕ್ಲಾಕ್ ವೈಸನ್ನು ಮೂವ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ನಿಮ್ಗೆ ಕೂತು ಮಾಡಿದವಾಗ ಚೆನ್ನಾಗಿ ಕಂಫರ್ಟೇಬಲ್ ಆಗಿದೆ, ನೀವು ಮಾಡ್ತಿದ್ದೀರಾ ಅಂದ್ರೆ ನಿಂತ್ಕೊಂಡು ಬೇಕಿದ್ರು ಮಾಡ್ಬೋದು. ವಾಲ್ ಸಪೋರ್ಟ್ ತಗೊಂಡು ನಿಂತ್ಕೊಂಡು ಬೇಕಿದ್ರು ನೀವು ಈ ಮೂವ್ಮೆಂಟ್ಗಳನ್ನ ಮಾಡ್ಬೋದು. ನೀವು ಕೂತು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇದೆಯೋ ಆ ಥರ ನೀವು ಮಾಡ್ಬೋದು. ಒಂದು 5-10 ಮಿನಿಟ್ಸು ನೀವು ಎವ್ರಿಡೇ ಇದನ್ನ ಮಾಡೋದ್ರಿಂದ ನಿಮಗೆ ಇಷ್ಟೊಂದು ಬೆನಿಫಿಟ್ಗಳು ಸಿಗತ್ತೆ. ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ನೀವು ನಿಂತ್ಕೊಂಡು ಈ ಥರ ಮೂಮೆಂಟ್ಸ್ಗಳನ್ನು ಮಾಡ್ಬೋದು. ಕೆಲವೊಬ್ಬರಿಗೆ ಕೂತ್ಕೊಂಡು ಈ ಥರ ಮೂಮೆಂಟ್ಸನ್ನು ಮಾಡಿದರೆ ಪ್ರೆಷರ್ ಹಾಕೋಕ್ಕೆ ಆಗಲ್ಲ, ಅಂಥವರು ವಾಲ್ ಸಪೋರ್ಟ್ ತಗೊಂಡು ನಿಂತ್ಕೊಂಡು ಮಾಡೋದೇ ಬೆಟರು. ಈ ಥರ ನಿಂತ್ಕೊಂಡು ಮಾಡಿದವಾಗ ನಾವು ಪ್ರೆಷರನ್ನು ಕರೆಕ್ಟಾಗಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೋಕ್ಕೆ ನಮಗೆ ಗೊತ್ತಾಗುತ್ತೆ. ನಿಮ್ಗೆ ಎಲ್ಲಿ ಡಿಸ್ಕಂಫರ್ಟ್ ಇದೆಯೋ ಅಲ್ಲಿ ನೀವು ಪ್ರೆಷರ್ ಹಾಕಿ ಮಾಡಿದರೆ ನಿಮಗದು ಹೆಲ್ಪ್ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.